ಹುಣಸಿಯ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಶೈಲಾ ಡಿ.ಖೇರವರ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ಮತ್ತು ವೈಭವದಿಂದ ನಡೆಯಿತು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ರಾಜಶೇಖರ್ ಇಟ್ನಾಳ್ ರವರು ಬೃಹತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಪೌರಸೇವಾ ನೌಕರರ ಸೇವಾ ಸಂಘದ ರಾಜ್ಯ ಬೆಂಗಳೂರು ವಿಭಾಗೀಯ ಉಪಾಧ್ಯಕ್ಷ ಪುನೀತ್, ಮೈಸೂರು ವಿಭಾಗೀಯ ಅಧ್ಯಕ್ಷ ಸತೀಶ್, ಕಲಬುರಗಿಯ ವಿಭಾಗೀಯ ಅಧ್ಯಕ್ಷ ನೀಲಕಂಠಸ್ವಾಮಿ, ರಾಜ್ಯ ಪರಿಷತ್ ಸದಸ್ಯರುಗಳಾದ ಸಿದ್ದು ಬಣಕಾರ್, ಸಿದ್ದು ಹುಣಸಿಮರ, ಪೌರಸೇವಾ ನೌಕರರ ಸೇವಾ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ರಗಡಪ್ಪ ಹುಲಿಯೈದರ್, ಕಾರ್ಯಾಧ್ಯಕ್ಷ ಅಂಕಯ್ಯ, ರಾಜ್ಯ ಜಂಟಿ ಕಾರ್ಯದರ್ಶಿ ಲಾಲ್ ಸಾಬ್ ಮನಿಯಾರ್ ಸೇರಿದಂತೆ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ರಾಜ್ಯ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಎಲ್ಲಾ ನಗರಗಳಿಂದ ಆಗಮಿಸಿದ ಸುಮಾರು 10,000ಕ್ಕೂ ಹೆಚ್ಚು ಪೌರಸೇವಾ ನೌಕರರ ಸೇವಾ ಸಂಘದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಗಂಗಾವತಿಯ ಪೌರ ನೌಕರರ ಸೇವಾ ಸಂಘದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವುದರ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಗಂಗಾವತಿಯ ಕೀರ್ತಿಯನ್ನ ಹೆಚ್ಚಿಸಿದ್ದಕ್ಕೆ ಗಂಗಾವತಿಯ ಸಮಸ್ತ ನಾಗರಿಕರು ಅಭಿನಂದಿಸಿದ್ದಾರೆ.
ನಾನು ಅವರಲ್ಲಿ ಇದ್ದಿದ್ದು ಶೈಲಾ ಕೇಡಿ, ಕರ್ನಾಟಕ ರಾಜ್ಯ ಪೌರತ್ವ ಸೇವಾ ನೌಕರರ ಸೇವಾ ಸಂಘದ ಮಹಿಳಾ ನಿಯಮಗಳ ಅಧ್ಯಾಯ 6/27/2ರಲ್ಲಿನ ರಾಜ್ಯ ಪರಿಷತ್ CWC ಸಭೆಯ ತೀರ್ಮಾನದಂತೆ ದಿನಾಂಕ 17/2/2026ರಂದು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಾನು ಸಂಘದ ಮಹಿಳಾ ನಿಯಮಾವಳಿಗಳು, ಉಪವಿಧಿಗಳು ಮತ್ತು ಉದ್ದೇಶಗಳಿಗೆ ಬದ್ಧಳಾಗಿರುತ್ತೇನೆ. ನನಗೆ ವಹಿಸಿದ ಜವಾಬ್ದಾರಿಗಳನ್ನು ನಿಷ್ಠೆ, ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇನೆ. ಸಂಘದ ಹಿತಾಸಕ್ತಿಗಾಗಿ ಶ್ರಮಿಸುತ್ತೇನೆ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ಸಂಘದ ಮಹಿಳಾ ಅಧ್ಯಾಯ 6/26/1ರಲ್ಲಿನ ನಿಯಮದಲ್ಲಿನ ಪ್ರದತ್ತವಾದ ಅಧಿಕಾರವನ್ನು ಪದಾಧಿಕಾರಿಗಳು ಮತ್ತು ಸಂಘದ ಸರ್ವರ ಸಹಕಾರದಿಂದ ಕಾರ್ಯನಿರ್ವಹಿಸುತ್ತೇನೆಂದು ವಿಶ್ವಗುರು ಬಸವಣ್ಣನವರ ಸಮಕಾಲೀನ ಶರಣೆ ಸತ್ಯಕ್ಕ ಜ್ಯೋತಿಬಾ ಫುಲೆಯವರ ಪತ್ನಿ ಅಕ್ಷರಧಾಮ ಸಾವಿತ್ರಿಬಾ ಫುಲೆ, ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪತ್ನಿ ತ್ಯಾಗಮಯಿ ರಮಾಬಾಯಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ತಮ್ಮೆಲ್ಲರ ಸಾಕ್ಷಿಯ ಸಮಕ್ಷಮದಲ್ಲಿ ನನ್ನ ಸಮಸ್ತ ಪೌರ ನೌಕರರ ಹೆಸರಿನಲ್ಲಿ ನಾನು ಪ್ರತಿಜ್ಞೆ ಮಾಡುತ್ತೇನೆ. ಇವತ್ತು ಇದ್ದಕ್ಕಿದ್ದು ಅದೇ ಕಾರಣದಿಂದ ಅವರಿಲ್ಲ. ಸೊ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸಲು ಇಷ್ಟಪಡ್ತೇನೆ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮನ ಶಿಸ್ತುಬದ್ಧವಾಗಿ ನಡೆಸೋಕೆ ತುಂಬಾ ಜನರ ಸಹಕಾರ ಇದೆ. ಪ್ಯಾಕೆಟ್ ಅಲ್ಲಿ ತುಂಬಾ ಜನ ಸಹಕರಿಸಿದ್ದೀರಾ. ಅವರೆಲ್ಲರಿಗೂ ನಾನು ನಮಸ್ಕಾರ. ಥ್ಯಾಂಕ್ ಯು. ನನ್ನನ್ನ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಸೊ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ನನ್ನ ಬಗ್ಗೆ ತುಂಬಾ ಸವಾಲುಗಳಿದೆ, ಜವಾಬ್ದಾರಿಗಳಿದೆ. ನಿಮ್ಮೆಲ್ಲರ ನ್ಯಾಯಯುತ ಬೇಡಿಕೆಯಾದ ದಿನಗೂಲಿ ಸಕ್ರಮಾತಿ, ಕ್ಷೇಮಾಭಿವೃದ್ಧಿ ನೌಕರರ ಸಕ್ರಮಾತಿ ಇರ್ಬೋದು, ಹೊರಗುತ್ತಿಗೆ ನೌಕರರು, UGD ಆಪರೇಟರ್ಸ್, ಪಂಪ್ ಆಪರೇಟರ್ಸ್, ಇವರೆಲ್ಲ ಏನು ಸಕ್ರಮಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಇನ್ನೂ ನಿರ್ಧಾರಗಳಾಗಿಲ್ಲ. ನೆನೆಗುದಿಗೆ ಬಿದ್ದಿರುವಂತಹ ಇಂತಹ ಕೆಲವು ನಿರ್ಧಾರಗಳನ್ನು ನಮ್ಮ ಅವಧಿಯಲ್ಲಿ ಅದಕ್ಕೊಂದು ಪುನಶ್ಚೇತನಗೊಳಿಸಿ ಅದಕ್ಕೆ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ನಾನು ಪಡೆದುಕೊಂಡಿದ್ದೇನೆ. ಹಾಗೆ ನಮ್ಮ ಹೊರಗುತ್ತಿಗೆ ನೌಕರರು, ಹೊರಗುತ್ತಿಗೆಯಲ್ಲಿ ತುಂಬಾ ಜನ ನೌಕರರು ಕೆಲಸ ಮಾಡ್ತಾ ಇದ್ದೀರಾ. ಜೂನಿಯರ್ ಪ್ರೋಗ್ರಾಮರ್ಸ್ ಇರ್ಬೋದು, ಅಕೌಂಟೆಂಟ್ಸ್ ಇರ್ಬೋದು, UGD ಆಪರೇಟರ್ಸ್ ಇರ್ಬೋದು, BD ಕೆಲಸದಲ್ಲಿರುವವರು, ಡೇಟಾ ಎಂಟ್ರಿ ಆಪರೇಟರ್ಸ್ ಇರ್ಬೋದು, ಇನ್ನೂ ಹಲವಾರು ವೃಂದಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸ್ವಚ್ಛತಾ ಕಾರ್ಯದಲ್ಲಿದ್ದೀರಾ. ಇವರೆಲ್ಲರಿಗೂ ಮುಂದಿನ ದಿನಗಳಲ್ಲಿ ನೇರ ಪಾವತಿ ಅಳವಡಿಸಬೇಕು ಎಂಬ ಸರ್ಕಾರದಲ್ಲಿ ನಾನು ಪ್ರಸ್ತಾವೀಕರಿಸಿ ಅನುಸಾರವಾಗಿ ನಾವು ಅವರಿಗೆ ನೇರ ಪಾವತಿ ಅಳವಡಿಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅಂತ ಈ ವೇದಿಕೆಯಲ್ಲಿ ನಾನು ನಿಮಗೆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಜನರಿಂದ ಹಿಡಿದು ಮರಣದವರೆಗೆ ಯಾವುದಾದರೂ ಒಂದು ಇಲಾಖೆ ತನ್ನ ಸೇವೆಯನ್ನು ನೀಡ್ತಾ ಇದೆ ಅಂದ್ರೆ ಅದು ನಮ್ಮ ಪೌರಾಡಳಿತ ಇಲಾಖೆ. ಆ ಪೌರಾಡಳಿತ ಇಲಾಖೆಯಲ್ಲಿ ನಮಗೆಲ್ಲರೂ ನಮಗೆ ಇನ್ನು ನಮ್ಮ ಅಭಿವೃದ್ಧಿಯ ಶಕ್ತಿಯಾಗಿದ್ದೀರಾ. ನಮ್ಮ ಸರ್ಕಾರ, ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ನಿಮ್ಮ ಸಹ ತುಂಬಾ ಜಾಸ್ತಿ ಇದೆ. ಸೊ ನಿಮ್ಮ ಕೇಂದ್ರದ ಹಲವಾರು ಯೋಜನೆಗಳಲ್ಲಿ ನಾವು ಅಭಿವೃದ್ಧಿ ಕಾಣ್ತಾ ಇದ್ದೀವಿ. ಆದರೆ ನಮ್ಮ ನೌಕರರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇದರ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಬಗೆಹರಿಸಕ್ಕೆ ಸರ್ಕಾರದಲ್ಲಿ ನಾವು ಮುಂದೆ ಪ್ರಯತ್ನ ಮಾಡ್ತೇವೆ ಅಂತ ನಿಮಗೆ ನಾವು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ನನಗೆ ನಮ್ಮಲ್ಲಿ 100 ಗಾಡಿಗಳಿವೆ. 3 ಗಾಡಿಗಳಲ್ಲಿರೋ ಎಲ್ಲ ಕ್ಲಾಸ್ 1 ಆಫೀಸರ್ಸ್ ಇಂದ ಹಿಡಿದು ಟೀಮ್ ನೌಕರಿದ್ದಾರೆ. ವಿವಿಧ ಕ್ಯಾಡರ್ ವೃಂದಗಳಿದೆ. ಸೊ ಅವರೆಲ್ಲರಿಗೂ ತುಂಬಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ. ಬಡ್ಡಿ ಇರ್ಬೋದು, ಇನ್ನಿತರೆ ಸೇವಾ ತೊಂದರೆಗಳಿದೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ವೃಂದವಾರು
ಆ ಸಂಘಟನೆಯಲ್ಲಿ ಹೊಸ ವಿಚಾರಗಳು, ಹೊಸ ಚೈತನ್ಯ, ಹೊಸ ಆಲೋಚನೆಗಳು ಬರಬೇಕಾದಂತ ಇವತ್ತು ನಿಮ್ಮ ರಾಜ್ಯ ಪ್ರೌಢಶಾಲೆಯ ನೌಕರ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿರ್ತಕ್ಕಂಥ ಶ್ರೀಮತಿ ಶೈಲಜಾ ಸಹೋದರಿಯವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇವತ್ತು ದೇಶದ ಅಭಿವೃದ್ಧಿ ಅಂದ್ರ ಅದು ನಗರ ಪ್ರದೇಶದ ಅಭಿವೃದ್ಧಿ, ದೇಶದ ಇಂಜಿನ್ಗಳಾದ ನಗರ ಪ್ರದೇಶ ಅಂತೇಳಿ ಮೊನ್ನೆ ಬಜೆಟ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಅಭಿವೃದ್ಧಿ ಇಂಜಿನ್ಗಳಾದ ಇವತ್ತು ನಗರ ಪ್ರದೇಶದ ಮೂಲಕ ಇವತ್ತು ದೇಶದ ಅಭಿವೃದ್ಧಿಯ ಬಹುದೊಡ್ಡ ಕೊಡುಗೆ ಇದೆ ಅನ್ನೋದನ್ನು ಕೂಡ ದೇಶದ ಆರ್ಥಿಕತೆಯಲ್ಲಿ ಕೂಡ ಬಹುದೊಡ್ಡ ಕೊಡುಗೆ ಇದೆ. ಆದ್ರೆ ಪರಿಸ್ಥಿತಿ ಹೆಂಗಾಗಿತ್ತಂದ್ರ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ನಾವು ರಾಜ್ಯದಲ್ಲಿ ಟೋಟಲ್ ಸ್ಯಾಂಕ್ಷನ್ ಪೋಸ್ಟ್ 1 ಲಕ್ಷದವ ನಾಯಕ ನೌಕರರ ಬರೀ 70,000 ಇನ್ನು ಅದರಲ್ಲಿ ಕೂಡ ಇವು ಬಹಳಷ್ಟು ಕಾಂಟ್ರಾಕ್ಟ್ ಬೇಸ್ ಕೆಲಸ ಮಾಡಬಹುದು, ದಿನಗೂಲಿ ಕೆಲಸ ಮಾಡಿದ್ರೆ ಕೂಡ ಇನ್ನು ಅದರಲ್ಲಿ ಕೂಡ ಕೆಲಸ ಮಾಡ್ತಾರೆ. ಇವತ್ತು ದೇಶದ ಅಭಿವೃದ್ಧಿ ಆಗ್ತಾ ಇದೆ, ಆದ ನಿಮ್ಮ ಕುಟುಂಬದ ಅಭಿವೃದ್ಧಿ ಮಾತ್ರ ಬಹಳ ಆಮೇಲೆ ಕೆಲಸ ಆಗಿದೆ. ಅಭಿವೃದ್ಧಿಗೆಲ್ಲ ಕುರಿತಾ ಇದ್ದಾರೆ, ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಇವತ್ತು ಸರ್ಕಾರದ ಚಿಂತನೆ ಮಾಡಬೇಕಾಗಿದೆ. ಹಾಗೆ ಈ ಚಿಂತನೆ ಮಾಡಬೇಕಾದ್ರೆ ಸಂಘಟನೆಗಳು ಬಹಳ ಮುಖ್ಯ. ಇವತ್ತು ಸಂಘಟನೆಗಳ ಹೋರಾಟವನ್ನು ಮಾಡ್ತಾರೆ, ಮುಂದೆ ನಿಮಗೆ ಪ್ರತಿಫಲ ಸಿಗುತ್ತಾರ ಕೂಡ ವಿಶ್ವಾಸ ಕೂಡ ಇದೆ. ಇವತ್ತು ನೀವು ನಗರ ಪ್ರದೇಶದಲ್ಲಿ ನೀವು ಸ್ವಚ್ಛತೆ ಡಿಜಿಟಲ್ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ, ಇವತ್ತು ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ವಿಶೇಷವಾಗಿ ಕೋವಿಡ್ನಲ್ಲಿ ಎಲ್ಲರೂ ಜೀವ ಉಳಿಸಬೇಕಂತ ಮನೆಯಿಂದ ನೀವು ಅವ್ರ ಜೀವ ಉಳಿಸಕ್ಕೆ ಕೆಲಸ ಮಾಡಿದ್ರೆ ನಿಮಗೆ ಮತ್ತೊಂದು ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಕೋವಿಡ್ನಲ್ಲಿ ಎಲ್ಲರೂ ಕೂಡ ಜೀವ ಉಳಿಸಕ್ಕೆ ಹೋರಾಡ್ತಾ ಇದ್ದು, ಆದ್ರೆ ಸರ್ಕಾರ ಮಾತ್ರ ಪ್ರತಿದಿನ ನಿಮಗೆ ಓದ್ತಾ ಇತ್ತು, ನೀವು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಹೇಳಿ ನಿಮ್ಮ ಕುಟುಂಬದ ಮತ್ತು ನಿಮ್ಮ ಜೀವದ ಕೆಲಸ ಮಾಡಿದ್ದೀರಿ. ಅಂತವರಿಗೆ ಇವು ಸರ್ಕಾರ ಕೂಡ ಸಪೋರ್ಟ್ ಮಾಡಬೇಕಾಗಿದೆ. ಇವತ್ತು ನಗರ ಪ್ರದೇಶದ ಅಭಿವೃದ್ಧಿ ನೋಡುವುದರಿಂದ ನಗರ ಪ್ರದೇಶಗಳು ಬೆಳೀತಿರುವ ವೇಗವಾಗಿ ನಗರೀಕರಣ ಆಗ್ತಾ ಇದೆ, ವೇಗವಾಗಿ ಬಹಳಷ್ಟು ಈಗ ನಗರೀಕರಣ ಅಭಿವೃದ್ಧಿಗೆ ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸ್ತಾ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಆ ಎಲ್ಲ ಯೋಜನೆಗಳು ಅಭಿವೃದ್ಧಿಗಳು ಇವತ್ತು ಎಲ್ಲ ಕಟ್ಟಕಡೆ ವ್ಯಕ್ತಿ ಕೂಡ ತಲುಪಬೇಕಂದ್ರೆ ಅದರಲ್ಲಿ ಬಹುದೊಡ್ಡ ಕೊಡುಗೆ ನಿಮ್ಮ ಹೋರಾಟ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲರಿಗೂ ಸಂಬಂಧಪಟ್ಟ ಕೆಲಸವನ್ನ ಬಾವುಗಳು ಮಾಡ್ತಾ ಇದ್ದೀರಿ. ಇವು ಸರ್ಕಾರಗಳು ಯೋಜನೆ ಮಾಡಬಹುದು, ಬೆಂಗಳೂರು ಯೋಜನೆ ಮಾಡಬಹುದು, ಆ ಕಾರ್ಯರೂಪಕ್ಕಂತ ಕೆಲಸವನ್ನ ನೀವೇ ಮಾಡಬೇಕಾಗಿ ನೀವೆಷ್ಟು ಕೆಲಸ ಮಾಡ್ತೀರಿ. ಇವತ್ತು ದೇಶ ಅಷ್ಟು ಅಭಿವೃದ್ಧಿ ಆಗುತ್ತಾ, ನಗರ ಪ್ರದೇಶ ಅಷ್ಟು ಅಭಿವೃದ್ಧಿ ಆಗುತ್ತಾ, ಜನ ಅಷ್ಟು ನೆಮ್ಮದಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಬಹುದೊಡ್ಡ ಕೊಡುಗೆಯನ್ನು ಕೂಡ ಇವತ್ತು ಪೌರ ಕಾರ್ಮಿಕರು ಮಾಡ್ತಾ ಇದ್ದೀರಿ. ಎಲ್ಲವನ್ನು ಕೂಡ ಇವತ್ತು ದೇಶ ನಾವು ಕೂಡ ಎಲ್ಲ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ದೇಶ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೆ ಪೌರ ಕಾರ್ಮಿಕರು ಕೊಡುಗೆ ಕೊಡೋದಿದೆ, ಅದೇ ರೀತಿ ಅವರ ಕುಟುಂಬಗಳು ಅಭಿವೃದ್ಧಿ ಆಗಬೇಕು, ನಿಮ್ಮ ಕುಟುಂಬಗಳು ಅಭಿವೃದ್ಧಿ ಆಗಬೇಕು. ಬಹಳಷ್ಟು ಜನ ನೀವು ಕಾಯಂ ಆಗಬೇಕಾಗಿ 20-25 ವರ್ಷ ನೀವು ಸರ್ವಿಸ್ ಮಾಡ್ತಾ ಇದ್ದೀರಿ, ನಿಮ್ಗೆ ಯಾವುದೇ ಭದ್ರತೆ ಇಲ್ಲ, ನಿಮ್ಗೆ ಯಾವುದೇ ಪೆನ್ಷನ್ ಇಲ್ಲ, ಕುಟುಂಬದ ರಕ್ಷಣೆ ಇಲ್ಲ. ಆದ್ರೆ ನೀವು ಮಾತ್ರ ಎಲ್ಲ ಕುಟುಂಬದ ರಕ್ಷಣೆಗೆ ದುಡಿತಾ ಇದ್ದೀರಿ. ಅಂತವ್ರಿಗೆ ಮಾತ್ರ ರಕ್ಷಣೆ ಕೊಡಬೇಕು, ನಿಮ್ಗೆ ಕಾಯಗೊಳಿಸಬೇಕು ಮತ್ತು ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಕೂಡ ಸಿಗಬೇಕಂತೇಳಿ ನಾವು ಕೂಡ ಒತ್ತಾಯ ಮಾಡ್ತೇನೆ. ಮತ್ತೊಮ್ಮೆ ನಮ್ಮ ಉತ್ತಮವಾಗಿ ಪದಗ್ರಹವಾದಂತಹ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳು ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ವಿಧಾನ ಮಾಡ್ತೀನಿ. ಸಮಸ್ಯೆಗಳು ಬಹಳಷ್ಟು ಇತ್ಯರ್ಥಗೊಳ್ಳದೆ ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಮಾಡಿಕೊಂಡಿವೆ. ಮಾನ್ಯ ಅಧ್ಯಕ್ಷರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೊಂದಿಗೆ, ಸರ್ಕಾರ ಮಟ್ಟದ ಜನಪ್ರತಿನಿಧಿಗಳೊಂದಿಗೆ ಹೃದಯವನ್ನು ಸಂಪರ್ಕವನ್ನು
ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರು ಮೊದಲನೇ ಹಂತದಲ್ಲಿ 2018 ಮತ್ತು 2022ರಲ್ಲಿ ವಿಶೇಷ ಪೌರ ಕಾರ್ಮಿಕರ ನೇಮದಡಿಯಲ್ಲಿ ಒಂದಷ್ಟು ಜನ ನೇಮಕವಾದರು. ಅದರಲ್ಲಿ ಎಷ್ಟೋ ಜನರಿಗೆ 55 ವರ್ಷ ನಮ್ಮ ನೀತಿಯವರಿಗೆ ಅನ್ಯಾಯ. ಅದು ಆ ಸಂದರ್ಭದಲ್ಲಿ ನಾವು ಕೆಲವೊಂದು ಕಡೆ ಅದನ್ನು ಪರಿಗಣನೆ ಮಾಡಲು ಅಂದ್ಕೊಳ್ಳಬೇಕು. ಹಾಗೆಯೇ ಈ ಒತ್ತಾಸೆ ಸರ್ಕಾರ ನಮಗೆ ಮಾನ್ಯತೆ 1980ರಲ್ಲಿ ಕೊಡ್ತದೆ. 84ರಲ್ಲಿ ನಾನು ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಪ್ರಾರಂಭ ಮಾಡ್ತೀನಿ. ಅಲ್ಲಿಂದ 92ರವರೆಗೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗುತ್ತದೆ ಸಂಘಟನೆ. ಮತ್ತೆ 93ರಿಂದ 94ರವರೆಗೆ ಹೆಗಲಿ ಒಂದು ಚೀಲಿ ನಾವೆಲ್ಲಿದ್ದಾನೆ ರಗಡಪ್ಪ ಎಲ್ಲಿ ಕೇಳಿದಾರಲ್ಲ ಅದೇ ತರ ಒಂದು ಚೀಲ, ಒಂದು ಜೊತೆ ಬಟ್ಟೆ, ಸಂಘದ ಪೇಪರ್ಗಳು ಹಾಕೊಂಡು ಈ ಊರಿಗೆ ಗಂಗಾವತಿಗೆ ಬಂದ್ರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಗಂಗಾವತಿಯಲ್ಲಿ ಬಸ್ ಚಾರ್ಜ್ ಕೊಟ್ಟು ಕಳಿಸ್ಬೇಕು. ಆ ತರ ಸಂಘಟನೆಯನ್ನ ಮಾಡಿ ರಾಯಚೂರು, ಬೀದರು, ಗುಲ್ಬರ್ಗ, ಮೈಸೂರು, ಹಾಸನ, ಚಿತ್ರದುರ್ಗ ಮುಖ್ಯವಾಗಿ, ಆಮೇಲೆ ಧಾರವಾಡ ಮುಖ್ಯವಾಗಿ ಇವೆಲ್ಲ ಜಿಲ್ಲಾ ಸಂಘಟನೆಗಳನ್ನ ಮಾಡಿಕೊಂಡು 94ರಲ್ಲಿ ನನ್ನ ಗುರುಗಳಾದ KR ಆಚಾರ್ಯ ಹೇಳ್ತಿದ್ದ ಹಾಗೆ ಸಿಂಹಶಕ್ತಿಯ ಸಂಘಟನೆಯನ್ನು ಮಾಡಿದ್ದು. 94ರಲ್ಲಿ ಪುನಶ್ಚೇತನ ಮಾಡಿದ್ದು. ಅದು ಈಗಿರ್ತಕ್ಕಂಥ ನೂರಾರು ಜನರು ಸಾಕ್ಷೀಭೂತರಾಗಿದ್ದೀವಿ. ಅದನ್ನು ಹೇಳ್ಕೊಳ್ಳಕ್ಕೆ ನಾನು ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದೇನೆ. ಈ ಹಂತದಲ್ಲಿ ಸಂಪೂರ್ಣವಾಗಿ